ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಾವು ದಿನನಿತ್ಯ ಬಳಸುವಂತಹ ಕಾಲೇಜ್ನಲ್ಲಿ ಬಳಸುವಂತಹ ಸೆಂಟೆನ್ಸ್ಗಳನ್ನು ಹೇಗೆ ಕನ್ನಡದಿಂದ ಇಂಗ್ಲೀಷ್ನಲ್ಲಿ ಹೇಳೋದು ಅಂತ ನೋಡೋಣ. ಯಾರ್ಯಾರೆಲ್ಲ ಹೊಸದಾಗಿ ಕಾಲೇಜಿಗೆ ಸೇರಿರ್ತೀರ, ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಮ್ಗೆ ಹೋಗಿರ್ತೀರ, ಕಾಲೇಜ್ಗೆ ಹೋಗಿರ್ತೀರ, ಅವರಿಗೆ ಇಂಗ್ಲೀಷ್ನಲ್ಲಿ ಮಾತಾಡೋದಕ್ಕೆ ಬರ್ತಾ ಇರಲ್ಲ. ಸೊ ಅಂಥವರಿಗೆ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ. ಯಾಕಂದರೆ ಈ ಒಂದು ವಿಡಿಯೋದಲ್ಲಿ ನೀವು ಕಾಲೇಜ್ನಲ್ಲಿ ಏನೇನು ವಾಕ್ಯಗಳನ್ನು ಬಳಸ್ತೀರಾ, ಕನ್ನಡದಲ್ಲಿ ಹೇಗೆ ಮಾತಾಡ್ತೀರಾ, ಆ ಒಂದು ಸೆಂಟೆನ್ಸ್ಗಳನ್ನು ಹೇಗೆ ಇಂಗ್ಲೀಷ್ನಲ್ಲಿ ಹೇಳೋದು ಅನ್ನುವಂತಹ ಒಂದು ವಿಡಿಯೋನ ನಿಮಗೆ ಯೂಸ್ಫುಲ್ ಆಗಿರುವಂತಹ ಒಂದು ವಿಡಿಯೋನ ಈ ಒಂದು ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆಲ್ಲ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಯಾರ್ಯಾರೆಲ್ಲ ಕನ್ನಡ ಮೀಡಿಯಮಿಂದ ಹೋಗಿರ್ತೀರಾ ಅವ್ರಿಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆಲ್ಲ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದ್ರೆ ನನಗೆ ಕಮೆಂಟ್ ಸೆಕ್ಷನ್ ಮೂಲಕ ಕಮೆಂಟ್ ಹಾಕಿ ಈ ಒಂದು ವಿಡಿಯೋ ಹೇಗೆ ಬಂತು, ಹಾಗೆ ನಿಮಗೆಲ್ಲ ಹೇಗೆ ಯೂಸ್ ಆಯಿತು ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಯಾರ್ಯಾರಿಗೆಲ್ಲ ಇಂಗ್ಲೀಷ್ ಮಾತಾಡೋದಕ್ಕೆ ಬರಲ್ಲ ಅಂಥವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ತಡ ಮಾಡದೆ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಲೈಕ್ ಆಗಿಲ್ಲ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಫಸ್ಟ್ ಸೆಂಟೆನ್ಸ್: ನಾನು ಒಳಗೆ ಬರಬಹುದೇ ಸರ್? ನಾನು ಒಳಗೆ ಬರಬಹುದೇ ಸರ್? ನೀವು ಒಳಗಡೆ ಹೋಗುವಾಗ ಕೇಳ್ತೀರಾ, ಕ್ಲಾಸ್ ರೂಮ್ ಒಳಗಡೆ ಎಂಟರ್ ಆಗ್ತೀರಾ, ಆಗ ಈ ಒಂದು ಸೆಂಟೆನ್ಸ್ನ ನೀವು ನಾನು ಒಳಗಡೆ ಬರ್ಬೋದಾ ಸರ್ ಅಂತ ಕೇಳೋದಕ್ಕೆ ಇಂಗ್ಲೀಷ್ನಲ್ಲಿ ಮೇ ಐ ಕಮಿನ್ ಸರ್? ಮೇ ಐ ಕಮಿನ್ ಸರ್? ನಾನು ಒಳಗಡೆ ಬರ್ಬೋದಾ ಸರ್? ಮೇ ಐ ಕಮಿನ್ ಸರ್? ನೆಕ್ಸ್ಟ್: ಕ್ಲಾಸ್ಗೆ ಟೈಮ್ ಆಯಿತು, ಬೇಗ ಬಾ. ಕ್ಲಾಸ್ಗೆ ಟೈಮ್ ಆಯಿತು, ಬೇಗ ಬಾ. ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಯಾರಾದರೂ ಆಗಿರ್ಬೋದು, ಕ್ಲಾಸ್ಗೆ ಟೈಮ್ ಆಯಿತು, ನಾನು ಹೋಗಬೇಕು, ಬೇಗ ಬಾ ಅಂತ ಹೇಳ್ತೀರಲ್ವ. ಈ ಒಂದು ಸೆಂಟೆನ್ಸ್ನ ನೀವು ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀರಾ ಅನ್ನೋದನ್ನು ನೋಡೋಣ. ಇಟ್ಸ್ ಟೈಮ್ ಫಾರ್ ದ ಕ್ಲಾಸ್, ಕಮ್ ಸೂನ್. ಇಟ್ಸ್ ಟೈಮ್ ಫಾರ್ ದ ಕ್ಲಾಸ್, ಕಮ್ ಸೂನ್. ಕ್ಲಾಸ್ಗೆ ಟೈಮ್ ಆಯಿತು, ಬೇಗ ಬಾ. ಇಟ್ಸ್ ಟೈಮ್ ಫಾರ್ ದ ಕ್ಲಾಸ್, ಕಮ್ ಸೂನ್. ನೆಕ್ಸ್ಟ್: ನೀವು ನನಗೆ ಪೆನ್ನು ಕೊಡಬಹುದೇ? ನೀವು ನನಗೆ ಪೆನ್ನು ಕೊಡಬಹುದೇ? ನಿಮ್ಮ ಹತ್ರ ಇಂಕ್ ಖಾಲಿಯಾಗಿರುತ್ತೆ ಅಥವಾ ಪೆನ್ ಇರೋದಿಲ್ಲ. ಆ ಸಮಯದಲ್ಲಿ ನಿಮ್ಮ ಫ್ರೆಂಡ್ಸ್ನ ಕೇಳ್ಬೋದು, ನೀವು ನನಗೆ ಪೆನ್ ಕೊಡ್ಬೋದಾ, ನೀನು ನನಗೆ ಪೆನ್ ಕೊಡ್ತೀಯಾ ಅಂತ ಕೇಳೋದಕ್ಕೆ ಇಂಗ್ಲೀಷ್ನಲ್ಲಿ ಕುಡ್ ಯು ಗಿವ್ ಮಿ ಅ ಪೆನ್? ಕುಡ್ ಯು ಗಿವ್ ಮಿ ಅ ಪೆನ್? ನೀವು ನನಗೆ ಪೆನ್ ಕೊಡ್ಬೋದಾ ಅಂತ ಕೇಳೋದಕ್ಕೆ ಇಂಗ್ಲೀಷ್ನಲ್ಲಿ ಕುಡ್ ಯು ಗಿವ್ ಮಿ ಅ ಪೆನ್ ಅಂತ ಕೇಳ್ಬೋದು. ನೆಕ್ಸ್ಟ್ ಸೆಂಟೆನ್ಸ್: ಮ್ಯಾಮ್ ಕ್ಲಾಸ್ಗೆ ಬಂದಿದ್ದಾರಾ? ಮ್ಯಾಮ್ ಕ್ಲಾಸ್ಗೆ ಬಂದಿದ್ದಾರಾ? ಇವತ್ತು ಮ್ಯಾಮ್ ಕ್ಲಾಸ್ಗೆ ಬಂದಿದ್ದಾರಾ? ನೀವು ನಿಮ್ಮ ಫ್ರೆಂಡ್ಗೆ ಕಾಲ್ ಮಾಡಿ ಕೇಳ್ಬೋದು, ಅಥವಾ ಎಲ್ಲಾದರೂ ಹೊರಗಡೆ ಇರ್ತೀರ ನೀವು, ಮ್ಯಾಮ್ ಕ್ಲಾಸ್ಗೆ ಬಂದಿದ್ದಾರಾ, ಅವ್ರದ್ದು ಪೀರಿಯಡ್ ಇರುತ್ತೆ, ಆಗ ನೀವು ಕೇಳ್ಬೋದು. ಅವ್ರ ಪೀರಿಯಡ್ ಇದ್ದಾಗ ಮ್ಯಾಮ್ ಕ್ಲಾಸಿಗೆ ಬಂದಿದ್ದಾರಾ ಅಂತ ಕೇಳೋದಕ್ಕೆ ಇಂಗ್ಲೀಷ್ನಲ್ಲಿ ಡಿಡ್ ಮ್ಯಾಮ್ ಕಮ್ ಟು ದ ಕ್ಲಾಸ್? ಡಿಡ್ ಮ್ಯಾಮ್ ಕಮ್ ಟು ದ ಕ್ಲಾಸ್ ಅಂತ ಇಂಗ್ಲೀಷ್ನಲ್ಲಿ ಕೇಳ್ಬೋದಾಗಿರುತ್ತೆ. ನಿಮಗೆ ಇಂಗ್ಲೀಷ್ ಬರೋದಿಲ್ಲ ಅಂದರೂ ಕೂಡ ಈ ಒಂದು ಸೆಂಟೆನ್ಸ್ಗಳಿಂದ ನೀವು ಇಂಗ್ಲೀಷ್ನ ಕಲಿಬೋದಾಗಿರುತ್ತೆ. ನೆಕ್ಸ್ಟ್: ನಿನ್ನ ಹತ್ರ ಎಕ್ಸ್ಟ್ರಾ ಪೆನ್ ಇದೆಯಾ? ನಿನ್ನ ಹತ್ರ ಎಕ್ಸ್ಟ್ರಾ ಪೆನ್ ಇದೆಯಾ? ಈ ಪೆನ್ ಬಿಟ್ಟು ನಿನ್ನ ಹತ್ರ ಎಕ್ಸ್ಟ್ರಾ ಪೆನ್ ಇದೆಯಾ? ಡು ಯು ಹ್ಯಾವ್ ಎನಿ ಎಕ್ಸ್ಟ್ರಾ ಪೆನ್? ಡು ಯು ಹ್ಯಾವ್ ಎನಿ ಎಕ್ಸ್ಟ್ರಾ ಪೆನ್? ನಿನ್ನ ಹತ್ರ ಎಕ್ಸ್ಟ್ರಾ ಪೆನ್ ಇದೆಯಾ? ಡು ಯು ಹ್ಯಾವ್ ಎನಿ ಎಕ್ಸ್ಟ್ರಾ ಪೆನ್? ನೆಕ್ಸ್ಟ್: ನಾನು ಶೌಚಾಲಯಕ್ಕೆ ಹೋಗಬಹುದೇ? ನಾನು ಶೌಚಾಲಯಕ್ಕೆ ಹೋಗಬಹುದೇ? ನೀವು ಪರ್ಮಿಷನ್ನ ಕೇಳ್ಬೋದು. ನಿಮ್ಮ ಕ್ಲಾಸಲ್ಲಿ ಟೀಚರ್ ಇರ್ತಾರೆ, ಆ ಟೈಮಲ್ಲಿ ಪರ್ಮಿಷನ್ನ ಕೇಳಬೇಕಾಗಿರುತ್ತೆ. ನಾನು ವಾಶ್ರೂಮ್ಗೆ ಹೋಗಬೇಕು, ನಾನು ಟಾಯ್ಲೆಟ್ಗೆ ಹೋಗಬೇಕು, ನಾನು ಹೋಗ್ಬೋದಾ ಅಂತ ಕೇಳೋದಕ್ಕೆ ಕ್ಯಾನ್ ಐ ಗೋ ಟು ದ ಟಾಯ್ಲೆಟ್? ಕ್ಯಾನ್ ಐ ಗೋ ಟು ದ ಟಾಯ್ಲೆಟ್? ನಾನು ಶೌಚಾಲಯಕ್ಕೆ ಹೋಗ್ಬೋದಾ? ನೆಕ್ಸ್ಟ್: ನಿನ್ನ ನೋಟ್ಸ್ ತಂದಿದ್ಯಾ? ನಿನ್ನ ನೋಟ್ಸ್ ತಂದಿದ್ಯಾ? ನಿಮ್ಮ ಫ್ರೆಂಡ್ಸ್ನ ಕೇಳ್ಬೋದು, ನಿನ್ನ ನೋಟ್ಸ್ ತಂದಿದ್ಯಾ, ನಾನು ಸ್ವಲ್ಪ ನೋಟ್ಸ್ ಬರ್ಕೋಬೇಕು, ನಿನ್ನ ನೋಟ್ಸ್ ತಂದಿದ್ಯಾ? ಡಿಡ್ ಯು ಬ್ರಿಂಗ್ ಯುವರ್ ನೋಟ್ಸ್? ಡಿಡ್ ಯು ಬ್ರಿಂಗ್ ಯುವರ್ ನೋಟ್ಸ್? ಬ್ರಿಂಗ್ ಅಂದರೆ ತರುವುದು. ನಿನ್ನ ನೋಟ್ಸ್ನ ತಂದಿದ್ಯಾ ಅಂತ ಕೇಳೋದಕ್ಕೆ ಇಂಗ್ಲೀಷ್ನಲ್ಲಿ ಡಿಡ್ ಯು ಬ್ರಿಂಗ್ ಯುವರ್ ನೋಟ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಸೆಂಟೆನ್ಸ್: ಮ್ಯಾಮ್ ನಾನು ನನ್ನ ಅಸೈನ್ಮೆಂಟ್ ಮಾಡಿಲ್ಲ. ಮ್ಯಾಮ್ ನಾನು ನನ್ನ ಅಸೈನ್ಮೆಂಟ್ ಮಾಡಿಲ್ಲ. ನೀವು ಅಸೈನ್ಮೆಂಟ್ನ ಮಾಡೋದಕ್ಕೆ ಕೊಟ್ಟಿರ್ತಾರೆ, ಆ ಒಂದು ಅಸೈನ್ಮೆಂಟ್ನ ಮಾಡಿರೋದಿಲ್ಲ, ಆಗ ಈ ಸೆಂಟೆನ್ಸ್ನ ಬಳಸ್ಬೋದು. ಮ್ಯಾಮ್ ನಾನು ಅಸೈನ್ಮೆಂಟ್ನ ಮಾಡಿಲ್ಲ ಅಂತ ಹೇಳೋದಕ್ಕೆ ಇಂಗ್ಲೀಷ್ನಲ್ಲಿ ಮ್ಯಾಮ್ ಐ ಹ್ಯಾವ್ ನಾಟ್ ಡನ್ ಮೈ ಅಸೈನ್ಮೆಂಟ್. ಮ್ಯಾಮ್ ಐ ಹ್ಯಾವ್ ನಾಟ್ ಡನ್ ಮೈ ಅಸೈನ್ಮೆಂಟ್. ನಾನು ನನ್ನ ಅಸೈನ್ಮೆಂಟ್ನ ಮಾಡಿಲ್ಲ ಮ್ಯಾಮ್ ಅಂತ ಹೇಳೋದಕ್ಕೆ ಮ್ಯಾಮ್ ಐ ಹ್ಯಾವೆಂಟ್ ಡನ್ ಮೈ ಅಸೈನ್ಮೆಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್: ಎಕ್ಸಾಮ್ಗೆ ಓದ್ಕೊಂಡ?
ಎಕ್ಸಾಮ್ಗೆ ಓದ್ಕೊಂಡ. ನಿನ್ನ ಫ್ರೆಂಡ್ಸ್ನ ಕೇಳ್ಬೋದು ನೀವು. ಎಕ್ಸಾಮ್ಗೆ ಓದ್ಕೊಂಡ ನೀನು. ಡಿಡ್ ಯು ಸ್ಟಡಿ ಫಾರ್ ಎಕ್ಸಾಮ್ಸ್? ಡಿಡ್ ಯು ಸ್ಟಡಿ ಫಾರ್ ಎಕ್ಸಾಮ್ಸ್? ನಿಮ್ಮ ಫ್ರೆಂಡ್ಸ್ನ ಕೇಳ್ಬೋದು. ಎಕ್ಸಾಮ್ಗೆ ಓದ್ಕೊಂಡ ಅಂತ ಕೇಳೋದಕ್ಕೆ ಇಂಗ್ಲೀಷ್ನಲ್ಲಿ ಡಿಡ್ ಯು ಸ್ಟಡಿ ಫಾರ್ ಎಕ್ಸಾಮ್ಸ್ ಅಂತ ಕೇಳ್ಬೋದು. ನೆಕ್ಸ್ಟ್, ತಡವಾಗಿದ್ದಕ್ಕೆ ಕ್ಷಮೆ ಇರಲಿ. ತಡವಾಗಿದ್ದಕ್ಕೆ ಕ್ಷಮೆ ಇರಲಿ. ನಿಮ್ಮ ಜೊತೆ ಬರ್ತೀವಿ ಅಂತ ಹೇಳಿರ್ತಾರೆ, ಅಥವಾ ನೀವೇ ಯಾರ ಜೊತೆನಾದರೂ ಹೋಗ್ತೀವಿ ಅಂತ ಹೇಳಿರ್ತೀರ, ಬಟ್ ಲೇಟ್ ಆಗಿಬಿಡುತ್ತೆ. ಆ ಟೈಮಲ್ಲಿ ನೀವು ತಡವಾಗಿದ್ದಕ್ಕೆ ಕ್ಷಮೆ ಇರಲಿ ಅಂತ ಹೇಳೋದಕ್ಕೆ ಇಂಗ್ಲೀಷ್ನಲ್ಲಿ ಸಾರಿ ಫಾರ್ ಬೀಯಿಂಗ್ ಲೇಟ್. ಸಾರಿ ಫಾರ್ ಬೀಯಿಂಗ್ ಲೇಟ್. ತಡವಾಗಿದ್ದಕ್ಕೆ ಕ್ಷಮೆ ಇರಲಿ. ಸಾರಿ, ನಾನು ಲೇಟಾಗಿ ಬಂದೆ. ನೆಕ್ಸ್ಟ್, ಇವತ್ತು ಕ್ಲಾಸ್ ತುಂಬ ಬೋರ್ ಆಗಿತ್ತು ಅಲ್ವಾ? ಇವತ್ತು ಕ್ಲಾಸ್ ತುಂಬ ಬೋರ್ ಆಗಿತ್ತು ಅಲ್ವಾ? ನಿಮ್ಮ ಫ್ರೆಂಡ್ಸ್ಗೆ ಕೇಳ್ತೀರ, ಇವತ್ತು ಯಾಕೋ ಸೈನ್ಸ್ ಕ್ಲಾಸ್ ತುಂಬ ಬೋರ್ ಆಗಿತ್ತು, ಅಥವಾ ನೀವು ಯಾವ ಸಬ್ಜೆಕ್ಟ್ನ ಓದ್ತಿರ್ತೀರ ಆ ಕ್ಲಾಸ್ ತುಂಬ ಬೋರ್ ಆಗಿತ್ತು ಅಲ್ವಾ ಯಾಕೋ ಇವತ್ತು ಅಂತ ಹೇಳೋದಕ್ಕೆ ಇಂಗ್ಲೀಷ್ನಲ್ಲಿ ಟುಡೇ ದ ಕ್ಲಾಸ್ ವಾಸ್ ಬೋರ್ಡ್ ಇಸಂಟ್ ಇಟ್? ಟುಡೇ ದ ಕ್ಲಾಸ್ ವಾಸ್ ಬೋರ್ಡ್ ಇಸಂಟ್ ಇಟ್? ಇವತ್ತು ಕ್ಲಾಸ್ ತುಂಬ ಬೋರ್ ಆಗಿತ್ತು ಅಲ್ವಾ ಅಂತ ನೀವು ಅವ್ರನ್ನ ಕೇಳ್ತೀರಲ್ವ, ಆ ಒಂದು ಸೆಂಟೆನ್ಸ್ನ ಕೇಳುವಾಗ ಟುಡೇ ದ ಕ್ಲಾಸ್ ವಾಸ್ ಬೋರ್ಡ್ ಇಸಂಟ್ ಇಟ್ ಅಂತ ಕೇಳ್ಬೋದು. ನೆಕ್ಸ್ಟ್, ಪ್ಲೀಸ್ ಬೋರ್ಡನ್ನು ಕ್ಲೀನ್ ಮಾಡು. ಪ್ಲೀಸ್ ಬೋರ್ಡನ್ನು ಕ್ಲೀನ್ ಮಾಡು. ಬೋರ್ಡ್ ತುಂಬ ಗಲೀಜಾಗಿದೆ, ಪ್ಲೀಸ್ ಬೋರ್ಡನ್ನು ಕ್ಲೀನ್ ಮಾಡು ಅಂತ ಹೇಳೋದಕ್ಕೆ ಇಂಗ್ಲೀಷ್ನಲ್ಲಿ ಪ್ಲೀಸ್ ಕ್ಲೀನ್ ದ ಬೋರ್ಡ್. ಪ್ಲೀಸ್ ಕ್ಲೀನ್ ದ ಬೋರ್ಡ್ ಅಂತ ಹೇಳಬೇಕು. ಪ್ಲೀಸ್ ಬೋರ್ಡನ್ನು ಕ್ಲೀನ್ ಮಾಡು. ಪ್ಲೀಸ್ ಕ್ಲೀನ್ ದ ಬೋರ್ಡ್. ನೆಕ್ಸ್ಟ್ ಸೆಂಟೆನ್ಸ್, ಅಸೈನ್ಮೆಂಟ್ ಮಾಡಿದ್ಯಾ? ಅಸೈನ್ಮೆಂಟ್ ಮಾಡಿದ್ಯಾ? ನಿನ್ನ ಫ್ರೆಂಡ್ನ ಕೇಳ್ಬೋದು ನೀವು, ಅಸೈನ್ಮೆಂಟ್ ಮಾಡಿದ್ಯಾ, ನೀನು ಕಂಪ್ಲೀಟ್ ಮಾಡಿದ್ಯಾ? ಮ್ಯಾಮ್ ನೆನ್ನೆ ಅಸೈನ್ಮೆಂಟ್ ಕೊಟ್ಟಿದ್ರಲ್ಲ, ಆ ಅಸೈನ್ಮೆಂಟ್ನ ಕಂಪ್ಲೀಟ್ ಮಾಡಿದ್ಯಾ ಅಂತ ಕೇಳೋದಕ್ಕೆ ಡಿಡ್ ಯು ಡೂ ಅಸೈನ್ಮೆಂಟ್? ಡಿಡ್ ಯು ಡೂ ಅಸೈನ್ಮೆಂಟ್ ಅಂತ ಕೇಳ್ಬೋದು. ಅಸೈನ್ಮೆಂಟ್ನ ಮಾಡಿದ್ಯಾ? ಡಿಡ್ ಯು ಡೂ ಅಸೈನ್ಮೆಂಟ್? ನೆಕ್ಸ್ಟ್, ನಿಮ್ಮ ಬಳಿ ಸ್ಟೆಪ್ಲರ್ ಇದೆಯಾ? ನಿಮ್ಮ ಬಳಿ ಸ್ಟೆಪ್ಲರ್ ಇದೆಯಾ? ನಿಮಗೆ ಏನಕ್ಕಾದರೂ ಸ್ಟೆಪ್ಲರ್ ಬೇಕಿರುತ್ತೆ. ಆ ಒಂದು ಟೈಮ್ನಲ್ಲಿ ಸ್ಟೆಪ್ಲರ್ನ ಕೇಳೋದಕ್ಕೆ ಯಾವ ರೀತಿಯಾಗಿ ಕೇಳ್ತೀರಾ ಇಂಗ್ಲೀಷಲ್ಲಿ ಅಂತ ನೋಡೋದಾದರೆ ಡು ಯು ಹ್ಯಾವ್ ಸ್ಟೆಪ್ಲರ್? ಡು ಯು ಹ್ಯಾವ್ ಸ್ಟೆಪ್ಲರ್? ನಿಮ್ಮ ಬಳಿ ಸ್ಟೆಪ್ಲರ್ ಇದೆಯಾ? ಡು ಯು ಹ್ಯಾವ್ ಸ್ಟೆಪ್ಲರ್ ಅಂತ ನೀವು ಕೇಳ್ಬೋದು. ಇಂಗ್ಲೀಷ್ನಲ್ಲಿ ಕೇಳುವಾಗ ಈ ರೀತಿಯಾಗಿ ಕೇಳ್ಬೋದು, ಡು ಯು ಹ್ಯಾವ್ ಸ್ಟೆಪ್ಲರ್. ನೆಕ್ಸ್ಟ್, ಕ್ಲಾಸ್ಗೆ ನೀವು ಹೊಸಬರ. ಕ್ಲಾಸ್ಗೆ ನೀವು ಹೊಸಬ್ರ. ಯಾರಾದರೂ ಹೊಸದಾಗಿ ಬಂದಿರ್ತಾರೆ ಕ್ಲಾಸ್ಗೆ, ಆವಾಗ ತಾನೇ ಜಾಯ್ನ್ ಆಗಿರ್ತಾರೆ, ಅವರಿಗೆ ನೀವು ಕ್ಲಾಸ್ಗೆ ಹೊಸಬ್ರ ಅಂತ ಕೇಳೋದಕ್ಕೆ ಆರ್ ಯು ನ್ಯೂ ಜಾಯ್ನಿ ಟು ದ ಕ್ಲಾಸ್? ಆರ್ ಯು ನ್ಯೂ ಜಾಯ್ನಿ ಟು ದ ಕ್ಲಾಸ್ ಅಂತ ಕೇಳ್ಬೋದು. ನೀವು ಕ್ಲಾಸ್ಗೆ ಹೊಸದಾಗಿ ಬಂದಿದ್ದೀರಾ ಕ್ಲಾಸ್ಗೆ, ಆರ್ ಯು ನ್ಯೂ ಜಾಯ್ನಿ ಟು ದ ಕ್ಲಾಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಸೆಂಟೆನ್ಸ್, ಅಂದವಾಗಿ ಬರೆಯಿರಿ. ಅಂದವಾಗಿ ಬರೆಯಿರಿ. ತುಂಬ ಕೆಟ್ಟದಾಗಿ ಬರಿತಾ ಇರ್ತಾರೆ, ಹ್ಯಾಂಡ್ ರೈಟಿಂಗ್ ಏನೂ ಅರ್ಥ ಆಗ್ತಿರಲ್ಲ, ತುಂಬ ಅಂದವಾಗಿ ಬರೆಯಿರಿ, ನೀಟಾಗಿ ಬರೆಯಿರಿ ಅಂತ ಹೇಳೋದಕ್ಕೆ ಇಂಗ್ಲೀಷ್ನಲ್ಲಿ ರೈಟ್ ನೀಟ್ಲಿ ಅಂತ ಹೇಳಬೇಕು. ರೈಟ್ ನೀಟ್ಲಿ. ಅಕ್ಷರಗಳನ್ನು ಸ್ವಲ್ಪ ಅಂದವಾಗಿ ಬರೀರಿ, ನೀಟಾಗಿ ಬರೀರಿ ಅಂತ ಹೇಳೋದಕ್ಕೆ ರೈಟ್ ನೀಟ್ಲಿ ಅಂತ ಹೇಳಬೇಕು ಇಂಗ್ಲೀಷ್ನಲ್ಲಿ. ನೆಕ್ಸ್ಟ್, ನಿನ್ನೆ ನಾನು ಆಬ್ಸೆಂಟ್ ಆಗಿದ್ದೆ. ನಿನ್ನೆ ನಾನು ಆಬ್ಸೆಂಟ್ ಆಗಿದ್ದೆ. ನಾನು ನಿನ್ನೆ ಕಾಲೇಜ್ಗೆ ಬಂದಿರಲಿಲ್ಲ, ನಿನ್ನೆ ನಾನು ಆಬ್ಸೆಂಟ್ ಆಗಿದ್ದೆ. ಐ ವಾಸ್ ಆಬ್ಸೆಂಟ್ ಎಸ್ಟರ್ಡೇ. ಐ ವಾಸ್ ಆಬ್ಸೆಂಟ್ ಎಸ್ಟರ್ಡೇ. ನೀವು ಯಾರಿಗಾದರೂ ನಿಮ್ಮ ಫ್ರೆಂಡ್ಸ್ಗಾಗಿರ್ಬೋದು ಅಥವಾ ಟೀಚರ್ಸ್ಗೆ ಹೇಳ್ಬೋದು, ನಿನ್ನೆ ನಾನು ಆಬ್ಸೆಂಟ್ ಆಗಿದ್ದೆ ಅಂತ ಹೇಳೋದಕ್ಕೆ ಇಂಗ್ಲೀಷ್ನಲ್ಲಿ ಐ ವಾಸ್ ಆಬ್ಸೆಂಟ್ ಎಸ್ಟರ್ಡೇ ಅಂತ ಹೇಳಬೇಕಾಗಿರುತ್ತೆ. ನೆಕ್ಸ್ಟ್, ನಾನು ಕಾಲೇಜಿಗೆ ಹೋಗುತ್ತಿದ್ದೇನೆ. ನಾನು ಕಾಲೇಜಿಗೆ ಹೋಗುತ್ತಿದ್ದೇನೆ. ಯಾರಾದರೂ ಕೇಳ್ತಾರೆ ಎಲ್ಲಿಗೆ ಹೋಗ್ತಾ ಇದೆಯಾ ನೀನು ಅಂತ ಕೇಳಿದಾಗ ನಾನು ಕಾಲೇಜಿಗೆ ಹೋಗ್ತಾ ಇದ್ದೀನಿ ಅಂತ ಇಂಗ್ಲೀಷ್ನಲ್ಲಿ ಹೇಳಬೇಕಾದ್ರೆ ಐ ಆಮ್ ಗೋಯಿಂಗ್ ಟು ದ ಕಾಲೇಜ್. ಐ ಆಮ್ ಗೋಯಿಂಗ್ ಟು ದಿ ಕಾಲೇಜ್. ನಾನು ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್, ನಿನ್ನ ಹತ್ರ ನೆನ್ನೆದು ನೋಟ್ಸ್ ಇದೆಯಾ? ನಿನ್ನ ಹತ್ರ ನೆನ್ನೆದು ನೋಟ್ಸ್ ಇದೆಯಾ? ನಿನ್ನ ಹತ್ರ ನೆನ್ನೆ ಬರ್ಕೊಂಡಿದ್ದು ನೋಟ್ಸ್ ಇದೆಯಾ? ನಿಮ್ಮ ಫ್ರೆಂಡ್ಸ್ನ ಕೇಳ್ತಿರಲ್ವ, ನೆನ್ನೆ ಬರ್ಕೊಂಡಿದ್ದು ನಿನ್ನ ಹತ್ರ ನೋಟ್ಸ್ ಇದೆಯಾ ಅಂತ ಕೇಳೋದಕ್ಕೆ ಇಂಗ್ಲೀಷ್ನಲ್ಲಿ ಡು ಯು ಹ್ಯಾವ್ ಎಸ್ಟರ್ಡೇಸ್ ನೋಟ್ಸ್? ಡು ಯು ಹ್ಯಾವ್ ಎಸ್ಟರ್ಡೇಸ್ ನೋಟ್ಸ್ ಅಂತ ಕೇಳಬೇಕಾಗಿರುತ್ತೆ. ನಿನ್ನ ಹತ್ರ ನೆನ್ನೆದು ನೋಟ್ಸ್ ಇದೆಯಾ? ಡು ಯು ಹ್ಯಾವ್ ಎಸ್ಟರ್ಡೇಸ್ ನೋಟ್ಸ್ ಅಂತ ಕೇಳ್ಬೋದು. ನೆಕ್ಸ್ಟ್, ಆ ಬುಕ್ಕನ್ನು ಪಾಸ್ ಮಾಡು. ಆ ಬುಕ್ಕನ್ನು ಪಾಸ್ ಮಾಡು. ಆ ಬುಕ್ಕನ್ನ ಪಾಸ್ ಮಾಡು. ಪಾಸ್ ದಟ್ ಬುಕ್. ಪಾಸ್ ದಟ್ ಬುಕ್. ಅಲ್ಲಿ ಯಾರ ಹತ್ರನೋ ಬುಕ್ ಇರುತ್ತೆ, ಆ ಬುಕ್ನ ಪಾಸ್ ಮಾಡು ಅಂತ ಹೇಳೋದಕ್ಕೆ ಇಂಗ್ಲೀಷ್ನಲ್ಲಿ ಪಾಸ್ ದಟ್ ಬುಕ್ ಅಂತ ಹೇಳಬೇಕು. ಆ ಬುಕ್ಕನ್ನು ಪಾಸ್ ಮಾಡು. ನೆಕ್ಸ್ಟ್, ಸರ್ ಆರ್ ಮ್ಯಾಮ್ ಇವತ್ತು ಬಂದಿಲ್ವಾ?
ಸರ್ ಅಥವಾ ಮ್ಯಾಮ್ ಇವತ್ತು ಬಂದಿಲ್ವಾ? ನೀವು ಸರ್ನ ಕೇಳೋದಾದರೆ ಸರ್ ಅಂತ ಹಾಕ್ಕೋಬೋದು, ಅಥವಾ ಮ್ಯಾಮ್ನ ಕೇಳೋದಿದ್ರೆ ಮ್ಯಾಮ್ ಅಂತ ಹಾಕ್ಕೋಬೋದು. ಮ್ಯಾಮ್ ಇವತ್ತು ಬಂದಿಲ್ವಾ, ಸರ್ ಇವತ್ತು ಬಂದಿಲ್ವಾ ಅಂತ ಕೇಳೋದಕ್ಕೆ ಇಂಗ್ಲೀಷ್ನಲ್ಲಿ ಸರ್ ಆರ್ ಮ್ಯಾಮ್ ಡಿಡಂಟ್ ಕಮ್ ಟುಡೇ. ಸರ್ ಆರ್ ಮ್ಯಾಮ್ ಡಿಡಂಟ್ ಕಮ್ ಟುಡೇ. ಸರ್ ಅಥವಾ ಮ್ಯಾಮ್ ಇವತ್ತು ಬಂದಿಲ್ವಾ ಅಂತ ಕೇಳೋದಕ್ಕೆ ಸರ್ ಆರ್ ಮ್ಯಾಮ್ ಡಿಡಂಟ್ ಕಮ್ ಟುಡೇ ಅಂತ ಕೇಳ್ಬೋದು. ನೆಕ್ಸ್ಟ್, ಎಕ್ಸಾಮ್ಗೆ ಏನೆಲ್ಲ ಮುಖ್ಯವಾದ ವಿಷಯ ಅಂತ ಸ್ವಲ್ಪ ಹೇಳ್ತೀಯಾ? ಎಕ್ಸಾಮ್ಗೆ ಏನೆಲ್ಲ ಮುಖ್ಯವಾದ ವಿಷಯ ಅಂತ ಸ್ವಲ್ಪ ಹೇಳ್ತೀಯಾ? ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ ಯಾವುದು ಅಂತ ನನಗೆ ಹೇಳ್ತೀಯಾ? ಎಕ್ಸಾಮ್ಗೆ ಯಾವುದು ತುಂಬ ಇಂಪಾರ್ಟೆಂಟ್ ಅಂತ ಕೇಳೋದಕ್ಕೆ ಇಂಗ್ಲೀಷ್ನಲ್ಲಿ ಕ್ಯಾನ್ ಯು ಟೆಲ್ ಮೀ ದ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ದ ಎಕ್ಸಾಮ್. ಕ್ಯಾನ್ ಯು ಟೆಲ್ ಮೀ ದ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ದ ಎಕ್ಸಾಮ್ ಅಂತ ಕೇಳ್ಬೋದು. ಎಕ್ಸಾಮ್ಗೆ ಯಾವುದು ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ ಆಗಿದೆ ಪ್ಲೀಸ್ ನನಗೆ ಹೇಳ್ತೀಯಾ ಅಂತ ಕೇಳೋದಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿಯಾಗಿ ಕೇಳ್ಬೋದಾಗಿರುತ್ತೆ. ನೆಕ್ಸ್ಟ್, ನನಗೆ ಒಂದು ಸಂಶಯವಿದೆ, ನನಗೆ ಒಂದು ಡೌಟ್ ಇದೆ. ನೀವು ನಿಮ್ಮ ಟೀಚರ್ ಹತ್ರ ಕೇಳ್ಬೋದು, ನನಗೆ ಒಂದು ಡೌಟ್ ಇದೆ ಕೇಳಲಾ, ನನಗೆ ಒಂದು ಡೌಟ್ ಇದೆ ಅಂತ ಹೇಳೋದಕ್ಕೆ ಐ ಹ್ಯಾವ್ ಅ ಡೌಟ್. ಐ ಹ್ಯಾವ್ ಅ ಡೌಟ್, ನನಗೆ ಒಂದು ಡೌಟ್ ಇದೆ. ನೆಕ್ಸ್ಟ್, ಫಾರ್ವೆಲ್ ಪಾರ್ಟಿ ಯಾವಾಗ? ಫಾರ್ವೆಲ್ ಪಾರ್ಟಿ ಯಾವಾಗ? ಫ್ರೆಷರ್ಸ್ ಆಗಿ ಬಂದಿರ್ತಾರಲ್ವ, ಅವ್ರಿಗೆ ಫಾರ್ವೆಲ್ ಪಾರ್ಟಿ ಅಂತ ಮಾಡ್ತಾರಲ್ವ, ಆ ಒಂದು ಪಾರ್ಟಿ ಯಾವಾಗ ಅಂತ ಕೇಳೋದಕ್ಕೆ ಫಾರ್ವೆಲ್ ಪಾರ್ಟಿ ಯಾವಾಗ ಅಂತ ಕೇಳೋದಕ್ಕೆ ಇಂಗ್ಲೀಷ್ನಲ್ಲಿ ವೆನ್ ಈಸ್ ದ ಫಾರ್ವೆಲ್ ಪಾರ್ಟಿ ಅಂತ ಕೇಳ್ಬೋದು. ವೆನ್ ಈಸ್ ದ ಫಾರ್ವೆಲ್ ಪಾರ್ಟಿ, ಯಾವಾಗ ಫಾರ್ವೆಲ್ ಪಾರ್ಟಿ, ವೆನ್ ಈಸ್ ದ ಫಾರ್ವೆಲ್ ಪಾರ್ಟಿ. ನೆಕ್ಸ್ಟ್, ಸರ್ ಸ್ಟಾಫ್ ರೂಮಲ್ಲಿ ಇದ್ದಾರೆ, ಹೋಗಿ ಕೇಳು. ಸರ್ ಸ್ಟಾಫ್ ರೂಮಲ್ಲಿ ಇದ್ದಾರೆ, ಹೋಗಿ ಕೇಳು. ಏನಾದರೂ ಡೌಟ್ ಇರುತ್ತೆ ಅಥವಾ ನೀವೇನಾದರೂ ಸರ್ನ ಕೇಳಬೇಕಾಗಿರುತ್ತೆ, ಆಗ ನೀವು ಇದನ್ನು ಹೇಳ್ಬೋದು, ಸರ್ ಸ್ಟಾಫ್ ರೂಮಲ್ಲಿದ್ದಾರೆ ಹೋಗಿ ಕೇಳು ಅಂತ ಹೇಳೋದಕ್ಕೆ ಇಂಗ್ಲೀಷ್ನಲ್ಲಿ ಸರ್ ಈಸ್ ಇನ್ ದ ಸ್ಟಾಫ್ ರೂಮ್, ಗೋ ಆ್ಯಂಡ್ ಆಸ್ಕ್. ಸರ್ ಈಸ್ ಇನ್ ದ ಸ್ಟಾಫ್ ರೂಮ್, ಗೋ ಆ್ಯಂಡ್ ಆಸ್ಕ್. ಸರ್ ಸ್ಟಾಫ್ ರೂಮಲ್ಲಿದ್ದಾರೆ, ಹೋಗಿ ಕೇಳು. ಸರ್ ಈಸ್ ಇನ್ ದ ಸ್ಟಾಫ್ ರೂಮ್, ಗೋ ಆ್ಯಂಡ್ ಆಸ್ಕ್ ಅಂತ ಹೇಳ್ಬೋದಾಗಿರುತ್ತೆ ನೀವಿಲ್ಲಿ. ನೆಕ್ಸ್ಟ್ ಸೆಂಟೆನ್ಸ್, ನಿನ್ನ ಉತ್ತರ ಸರಿ ಇದೆಯಾ? ನಿನ್ನ ಉತ್ತರ ಸರಿ ಇದೆಯಾ? ನೀನು ಬರ್ಕೊಂಡಿರುವಂತಹ ಆನ್ಸರ್ ಸರಿ ಇದೆಯಾ? ನೀನು ನೋಟ್ಸಲ್ಲಿ ಬರ್ಕೊಂಡಿರುವಂತಹ ಆನ್ಸರ್ ಸರಿ ಇದೆಯಾ? ನಿನ್ನ ಉತ್ತರ ಸರಿ ಇದೆಯಾ ಅಂತ ಕೇಳೋದಕ್ಕೆ ಇಂಗ್ಲೀಷ್ನಲ್ಲಿ ಈಸ್ ಯುವರ್ ಆನ್ಸರ್ ರೈಟ್. ಈಸ್ ಯುವರ್ ಆನ್ಸರ್ ರೈಟ್ ಅಂತ ಕೇಳ್ಬೋದು. ನಿನ್ನ ಉತ್ತರ ಸರಿ ಇದೆಯಾ, ನಿನ್ನ ಆನ್ಸರ್ ಸರಿ ಇದೆಯಾ ಅಂತ ಕೇಳೋದಕ್ಕೆ ಈಸ್ ಯುವರ್ ಆನ್ಸರ್ ರೈಟ್. ನೆಕ್ಸ್ಟ್, ನೀನು ಕ್ಲಾಸ್ಗೆ ಹೋಗ್ತಿದ್ದೀಯಾ? ನೀನು ಕ್ಲಾಸ್ಗೆ ಹೋಗ್ತಾ ಇದೆಯಾ? ನೀನು ಕ್ಲಾಸ್ಗೆ ಹೋಗ್ತಾ ಇದೆಯಾ? ರೆಗ್ಯುಲರಾಗಿ ಹೋಗ್ತಾ ಇದೆಯಾ ಕ್ಲಾಸ್ಗೆ? ಈ ಒಂದು ಸೆಂಟೆನ್ಸ್ನ ನೀವು ಹೇಗೆ ಫಾರ್ಮ್ ಮಾಡ್ತೀರಾ, ಈ ಒಂದು ಸೆಂಟೆನ್ಸ್ನ ನೀವು ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀರಾ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೇ ಕಮೆಂಟ್ ಹಾಕಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ಬೇಸಿಕ್ಕಿಂದ ಇಂಗ್ಲೀಷ್ ಕಲಿಯೋದಕ್ಕೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ನೀವೇನಾದರೂ ಅವ್ರ ಜೊತೆ ಮಾತಾಡುವಾಗ ಕೂಡ ಕಾನ್ವರ್ಸೇಷನ್ ಮಾಡೋದಕ್ಕೂ ಕೂಡ ಅವ್ರಿಗೂ ರಿಪ್ಲೈ ಮಾಡೋದಕ್ಕೂ ಯೂಸ್ಫುಲ್ ಆಗಿರುವಂತಹ ಸೆಂಟೆನ್ಸ್ದು ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ಆ ಒಂದು ವೀಡಿಯೋಸಿಂದ ಅವ್ರಿಗೂ ಕೂಡ ಬೇಸಿಕ್ಕಿಂದ ಇಂಗ್ಲೀಷ್ ಕಲಿಯೋದಕ್ಕೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಆದ್ದರಿಂದ ಅವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿಗೆ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕೀಪ್ ವಾಚಿಂಗ್ ಮೈ ಚಾನಲ್.